ನಮಸ್ಕಾರ. ಇವತ್ತು 6ನೇ ತರಗತಿ ಗಣಿತ ಅಭ್ಯಾಸ 3.2 ನೋಡೋಣ. ಪ್ರಶ್ನೆ 12. ಬಿಟ್ಟ ಸ್ಥಳ ತುಂಬಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಯನ್ನು ಏನಂತ ಕರೀತಾರೆ? ಅವಿಭಾಜ್ಯ ಸಂಖ್ಯೆ. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. 2 ಅಪವರ್ತನ ಅಂದರೆ ಅವಿಭಾಜ್ಯ ಸಂಖ್ಯೆ. 2ಕ್ಕಿಂತ ಹೆಚ್ಚು ಅಪವರ್ತನ ಇದ್ರೆ ಅದನ್ನು ಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಸಂಖ್ಯೆ 1 ಡ್ಯಾಶ್ ಸಂಖ್ಯೆಯೂ ಅಲ್ಲ, ಡ್ಯಾಶ್ ಸಂಖ್ಯೆಯೂ ಅಲ್ಲ. ಸಂಖ್ಯೆ 1 ಇದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಸಂಖ್ಯೆಯೂ ಅಲ್ಲ. ಸಂಖ್ಯೆ 1 ಇದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಮತ್ತು ಭಾಜ್ಯ ಸಂಖ್ಯೆಯೂ ಅಲ್ಲ. ಯಾಕಂದರೆ ಸಂಖ್ಯೆ 1ಕ್ಕೆ ಒಂದೇ ಅಪವರ್ತನ ಇದೆ. ಅವಿಭಾಜ್ಯ ಸಂಖ್ಯೆಗೆ ಎಷ್ಟು ಅಪವರ್ತನಗಳು ಬೇಕು? 2 ಅಪವರ್ತನಗಳು ಬೇಕು. ಸಂಖ್ಯೆ 1ಗೆ ಒಂದೇ ಅಪವರ್ತನ ಇದೆ. ಇದು ಭಾಜ್ಯ ಸಂಖ್ಯೆನೂ ಅಲ್ಲ, ಬೇರೆ ಯಾವುದರಿಂದಲೂ ಭಾಗಿಸಲು ಪಡುವುದಿಲ್ಲ. ಮುಂದಿನ ಪ್ರಶ್ನೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 1 ಏನು ಇದು ಅವಿಭಾಜ್ಯನೂ ಅಲ್ಲ, ಭಾಜ್ಯನೂ ಅಲ್ಲ. ನಂತರದ ಸಂಖ್ಯೆ ಯಾವುದು? 2 ಇದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಇದಕ್ಕೆ ಎರಡೇ ಅಪವರ್ತನ ಇದೆ, 1 ಮತ್ತು 2. ಇದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಮುಂದಿನ ಪ್ರಶ್ನೆ, ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು? ನೋಡೋಣ. ಭಾಜ್ಯ ಸಂಖ್ಯೆ ಈಗ 1 ಅವಿಭಾಜ್ಯನೂ ಅಲ್ಲ, ಭಾಜ್ಯನೂ ಅಲ್ಲ. 2 ಅವಿಭಾಜ್ಯ ಸಂಖ್ಯೆ. 3 ಕೂಡ ಅವಿಭಾಜ್ಯ ಸಂಖ್ಯೆ. ನಂತರ ಬರುವುದೇನು? 4 ಇದು ಭಾಜ್ಯ ಸಂಖ್ಯೆ. ಇದು ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ. 4ಕ್ಕೆ 2ಕ್ಕಿಂತ ಹೆಚ್ಚು ಅಪವರ್ತನಗಳಿದೆ. 4 1ರಿಂದ ಭಾಗಿಸಲ್ಪಡುತ್ತದೆ, 2ರಿಂದ ಭಾಗಿಸಲ್ಪಡುತ್ತದೆ, 4ರಿಂದನೂ ಭಾಗಿಸಲ್ಪಡುತ್ತದೆ. ಅದರಿಂದ ಇದು ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ. ಕೊನೆಯ ಪ್ರಶ್ನೆ, ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದು? ತುಂಬ ಈಸಿ ಇದು. ಅತ್ಯಂತ ಚಿಕ್ಕ ಸಮಸಂಖ್ಯೆ 2. ಇದು ಅತ್ಯಂತ ಚಿಕ್ಕ ಸಮಸಂಖ್ಯೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಸಮ ಅವಿಭಾಜ್ಯ ಸಂಖ್ಯೆ. ಒಂದೇ ಒಂದು ಸಮ ಅವಿಭಾಜ್ಯ ಸಂಖ್ಯೆ ಇದೆ, ಅದು 2. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.